ಗದಗ ತಾಲೂಕಿನ ಸೊರಟೂರು ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಸಮುದಾಯ ಭವನವನ್ನು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಉದ್ಘಾಟಿಸಿದರು. ನಂತರ ಅವರು ಮಾತನಾಡುತ್ತಾ, ಸೊರಟೂರು ಶಿವಾಜಿ ಮಹಾರಾಜರ ಮೂಲ ನೆಲೆಯಾಗಿದೆ. ಇಂದು ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ನೆರವೇರುವುದು ಸಂತಸ ತಂದಿದೆ ಎಂದರು. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಾಮ. ನಾನು ನಿಮಗೆ ಹೇಳಿದೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಬೆಳಗಾವಿಯವರು ಸತೀಶ್ ಅವರಿಗೆ ಬಹಳಷ್ಟು ಆಸಕ್ತಿಯಿಂದ ಕೂಡಿತ್ತು. ಶಿವಾಜಿ ಮಹಾರಾಜನ ರೂಟ್ಸ್, ಶಿವಾಜಿ ಮಹಾರಾಜನ ಮೂಲ ಸ್ಥಳ ಸೊರಟೂರಿಗೆ ಬಂದದ್ದು. ಹೆಂಗೆ ಶಿರಟ್ಟಿಯವರು ಆ ಹೊಳಲಪ್ಪ ದೇವಸ್ಥಾನದೊಳಗೆ ಶಿವಾಜಿ ನಿಧಿ ಸಹಿತ ಅಲ್ಲೇ ಐತೆ ಅಂತೇಳಿ ಅತಿ ಹೆಮ್ಮೆ ಪಡ್ತಾರ. ನಮ್ಮ ಹತ್ರ ಒಂದು ನಿಧಿ ಏನಿದೆ ಅದರ ಮೂಲ ಮಾತ್ರ ಈ ಸೊರಟೂರಾಗ ಐತೆ ಅನ್ನೋದನ್ನ ಭಾಳ ಅಭಿಮಾನ ಇದ್ದಾರೆ. ನಾವು ಸೊರಟೂರು ನಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಪ್ರೇಮಬಲ ಕೊಟ್ಟಿರ್ತಕ್ಕಂಥ ಗ್ರಾಮ ಇದೆ. ಈ ಗ್ರಾಮದಲ್ಲಿ ವಾಲ್ಮೀಕಿ ದೇವಸ್ಥಾನ ಆಗಿರೋದು, ಸಮುದಾಯ ಭವನ ಆಗಿರೋದು ನಮಗೆಲ್ಲ ಭಾರಿ ಖುಷಿ ತಂದಿದೆ. ಈ ವೇಳೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಕೇವಲ ಮೂರ್ತಿ ಪ್ರತಿಷ್ಠಾಪನೆ ಮಾಡದೆ ವಾಲ್ಮೀಕಿಯ ಆದರ್ಶ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಎಲ್ಲ ಒಂದೇ ಸೂರಿನಡಿ ಶಿಕ್ಷಣಗಳು ಭಾಳ ಇವತ್ತಿನ ಕಷ್ಟ ಒಂದು ಒಂದು ಸೌಭಾಗ್ಯ ಅಂತ ನಾವು ಭಾವಿಸ್ತೇನೆ. ಅಂಥ ಊರಲ್ಲಿ ಇವತ್ತು ನಾವು ಶಿವಾಲ್ಮೀಕಿ ಅವರ ಮೂರ್ತಿಯನ್ನು ಮಾಡ್ತಾ ಇದ್ರಿ. ಮೂರ್ತಿ ಕೇವಲ ಪೂಜೆಗೆ ಸೀಮಿತ ಆಗುವ ವಿಚಾರಗಳು ಕೂಡ ಪ್ರತಿಯೊಬ್ಬರು ಕೂಡ ಮುಟ್ಟಬೇಕು, ಅದು ಆದರ್ಶಗಳಾಗಬೇಕು. ನಿಮಗೋಸ್ಕರ ಅವ್ರ ಸಂದೇಶದಲ್ಲಿ ಏನಿದೆ ಅಳವಡಿಸುವಂಥ ಪ್ರಯತ್ನ ಮಾತ್ರ. ಭಾಳಷ್ಟು ಮಹಾನ್ ನಾಯಕರು ನಿಮ್ಮ ಹೇಳಿಗಾಗಿ 6 ವರ್ಷದಿಂದ ಹೋರಾಟ ಮಾಡಿದಂಥ ಭಾಳಷ್ಟು ಮಹಾನುಭಾವರ ಅವರ ಆದಷ್ಟು ಕೂಡ ನಿಮ್ಮ ಮೇಲೆ ಬೆಳಕು ಚೆಲ್ಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಸಿಖ್ ಸಮುದಾಯ ಕೂಡ ಭಾಳ ಸೊಗಸಾಗಿ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ.